ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು KSOU ಕಡೆಯಿಂದ B.Ed ಎಂಟ್ರೆನ್ಸ್ ಎಕ್ಸಾಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು KSOUನಲ್ಲಿ B.Ed ಆನ್ಲೈನ್ ಅಪ್ಲಿಕೇಶನ್ಗೆ ಸ್ಟಾರ್ಟ್ ಆಗೋದಕ್ಕೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆದ ನಂತರ ಅಡ್ಮಿಷನ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಯಾರೆಲ್ಲ ಒಂದು B.Ed ಮಾಡಬೇಕು ಅಂದ್ಕೊಂಡಿದ್ದೀರಾ ಓಪನ್ ಯೂನಿವರ್ಸಿಟಿನಲ್ಲಿ ಅಂಥವರಿಗೆ ಇದು ಉಪಯೋಗ ಆಗುತ್ತೆ. ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ B.Edಗೆ KSOUನಲ್ಲಿ ಎಕ್ಸಾಮ್ಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಕೊನೆ ದಿನಾಂಕ ಏನು, ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಯಾರೆಲ್ಲ ಒಂದು B.Ed ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಓಪನ್ ಯೂನಿವರ್ಸಿಟಿನಲ್ಲಿ ಅಂಥವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ವತಿಯಿಂದ ಈ ಒಂದು B.Ed ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಈ ಒಂದು ಅಡ್ಮಿಷನನ್ನು ತೊಗೊಳ್ತಾ ಇದೆ. ಸೊ ನೀವು ಕೂಡ B.Ed ಮಾಡಬೇಕು ಅಂದ್ಕೊಂಡಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ರ್ಯಾಂಕಿಂಗ್ ಮುಖಾಂತರ ನೀವು ಪ್ರವೇಶವನ್ನು ಪಡೆಯುವುದಾಗಿರುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಈ ಒಂದು ಓಪನ್ ಯೂನಿವರ್ಸಿಟಿನಲ್ಲಿ ವೆಬ್ಸೈಟ್ನಲ್ಲಿ ತೋರಿಸ್ತಾ ಇದೆ. ಕ್ಲಿಕ್ ಹಿಯರ್ ಫಾರ್ ಅಪ್ಲೈ B.Ed ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ದ 2025-26 ಜುಲೈ ಸರ್ಕಲ್ ಅಂತ ಕೊಟ್ಟಿದ್ದಾರೆ. 2025-26ನೇ ಸಾಲಿನ ಈ ಒಂದು B.Ed ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಅರ್ಜಿ ಆಹ್ವಾನ ಆಗಿದೆ. ಈ ಒಂದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ ಕೊನೆ ದಿನಾಂಕ ಬಂದು ಇಲ್ಲಿ ಬ್ಲಿಂಕ್ ಆಗ್ತಾಯಿದೆ ನೋಡಿ, ಲಾಸ್ಟ್ ಡೇಟು 21 ಸೆಪ್ಟೆಂಬರ್ 2025 ಅಂತ ಕೊಟ್ಟಿದ್ದಾರೆ. ಇದೇ ತಿಂಗಳು 21ನೇ ತಾರೀಕುವರೆಗೂ ಕೊನೆ ದಿನಾಂಕ ಅವಕಾಶ ಇದೆ. ನಾಳೆ ಅಥವಾ ನಾಡಿದ್ದು ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಅರ್ಜಿಯನ್ನು ಹಾಕೋದಂತ ಈ ಒಂದು ಓಪನ್ ಯೂನಿವರ್ಸಿಟಿನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗೆ. ಇವಾಗ ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ ಏನಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ. PUC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಡಿಗ್ರಿ ಜೊತೆಗೆ D.Ed ಆಗಿದ್ದವರು ಕೂಡ D.Ed ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟು, ನೀವು ಆಲ್ರೆಡಿ ಸೇವೆಯಲ್ಲಿದ್ದರೆ ಗೌರ್ಮೆಂಟ್ ಜಾಬಲ್ಲಿದ್ದರೆ ಸರ್ವಿಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಸೇವಾ ಪ್ರಮಾಣಪತ್ರ. ಇದ್ದಿಲ್ಲ ಅಂದರೆ ನಿಮಗೆ ಬೇಕಾಗಿಲ್ಲ. ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಬೇಕು. ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಗ್ರಾಮೀಣ ಅಭ್ಯರ್ಥಿ ಕೂಡ ಬೇಕಾಗುತ್ತೆ. ಮತ್ತು ಕಲ್ಯಾಣ ಕರ್ನಾಟಕ HK ಭಾಗದಾಗಿ ನೀವು ಸರ್ಟಿಫಿಕೇಟ್ ಇದ್ದರೆ ಆ ಒಂದು ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡೋದಿರುತ್ತೆ. ಅದೇ ರೀತಿಯಾಗಿ ಆಧಾರ್ ಕಾರ್ಡನ್ನು ಕೂಡ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಸೊ ಇವಿಷ್ಟು ಡಾಕ್ಯುಮೆಂಟು ಇದ್ದರೆ ನೀವು ಈ ಒಂದು KSOUನಲ್ಲಿ B.Edಗೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೋದು. ಇಲ್ಲಿ ಕೆಲವಿಗೆ D.Ed ಕಂಪಲ್ಸರಿ ಮಾಡಿದರೆ D.Ed ಮುಗಿದವರು ಮಾತ್ರ ಈ ಒಂದು ಓಪನ್ ಯೂನಿವರ್ಸಿಟಿನಲ್ಲಿ ಅರ್ಜಿ ಹಾಕೋಕ್ಕೆ ಅವಕಾಶ ಇದೆ. ಸೊ D.Ed ಮುಗಿದಿರಬೇಕು ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ಶೋರ್ ಇಲ್ಲ ನನಗೆ. ಆದರೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಲಿಸ್ಟಲ್ಲಿ D.Ed ಅಪ್ಲಿಕೇಶನು ಮುಗಿದಿರ್ಬೇಕಂತ. ಯಾಕಂದರೆ D.Ed ಮಾರ್ಕ್ಸ್ ಕಾರ್ಡ್ ಕೂಡ ಅವೈಲೇಬಲ್ ಇದೆ ಅದರಲ್ಲಿ. ಈ ಒಂದು B.Ed ಎಂಟ್ರೆನ್ಸ್ ಎಕ್ಸಾಮ್ಗೆ ಆನ್ಲೈನ್ ಪೇಮೆಂಟ್ ನೋಡೋದಾದರೆ ಈಗ ನೋಡ್ತಾ ಇದ್ದಾರೆ, 2240 ರೂಪಾಯಿಯನ್ನು ಇಟ್ಟಿದ್ದಾರೆ ಆನ್ಲೈನ್ ಪೇಮೆಂಟು. ನೋಡಿ, ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ, ಇಷ್ಟು 2240 ರೂಪಾಯಿ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಗೆ ಇಟ್ಟಿದ್ದಾರೆ. ಇದೆಷ್ಟು ಅಮೌಂಟ್ ತುಂಬಬೇಕು, ತುಂಬಿದ ನಂತರ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ನಿಮಗೆ ಡಾಕ್ಯುಮೆಂಟ್ನಲ್ಲಿ ಫೋಟೋ ಕೂಡ ಬೇಕಾಗುತ್ತೆ ಮತ್ತು ಸಿಗ್ನೇಚರ್ ಕೂಡ ಬೇಕಾಗುತ್ತೆ ಕಂಪಲ್ಸರಿ. ಮತ್ತು ಇಮೇಲ್ ID, ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬೇಕೇ ಬೇಕು. ಸ್ನೇಹಿತರೆ, ಇದಿಷ್ಟು ಈ ಒಂದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ B.Ed ಎಂಟ್ರೆನ್ಸ್ ಎಕ್ಸಾಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಅಮೌಂಟ್ ಆಗುತ್ತೆ, ಲಾಸ್ಟ್ ಡೇಟ್ ಏನು ಅಂತ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ತಿಳಿಸ್ಕೊಡ್ತೀನಿ. ಒಟ್ಟು 5 ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ಈ ಒಂದು 5 ಸ್ಟೆಪ್ಪನ್ನು ನಾವು ಕಂಪ್ಲೀಟ್ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿಕೊಡ್ತೀನಿ. ಯಾಕಂದರೆ ನೀವು ಕೂಡ ಅಪ್ಲಿಕೇಶನ್ ಹಾಕುವಾಗ ಈಗ ನನ್ನ ವಿಡಿಯೋ ನೋಡಿಕೊಂಡು ನೀವು ಫ್ರೀಯಾಗಿ ಅಪ್ಲಿಕೇಶನನ್ನು ಹಾಕೋಬೋದು. ಆ ರೀತಿಯಾಗಿ ನಿಮಗೆ ಹೇಳಿಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.